ನಮಸ್ಕಾರ ಸ್ನೇಹಿತರೆ. ನಿನ್ನೆ ನಡೆದಂತಹ ಕರ್ನಾಟಕ ಟಿಇಟಿ ಪರೀಕ್ಷೆಯ ಪೇಪರ್ 2ನ ಕೀ ಉತ್ತರಗಳನ್ನು ಇಲಾಖೆಯ ವೆಬ್ಸೈಟ್‌ನಲ್ಲಿ ಬಿಡುಗಡೆ ಮಾಡಲಾಗಿದೆ. ಸೊ ಇಂದಿನ ವಿಡಿಯೋದಲ್ಲಿ ನಾವು ಪೇಪರ್ 2ಗೆ ಸಂಬಂಧಿಸಿದ ಉತ್ತರಗಳನ್ನು ನೋಡೋಣ. ಮೊದಲನೇದಾಗಿ 1ನೇ ಪ್ರಶ್ನೆ. ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ ಶಕ್ತಿಯನ್ನು ಅಡಗಿಸಿಡುವ ಜಾಗ. ಆಯ್ಕೆ 2 ಮನಸ್ಸಿನ ಆಳದಲ್ಲಿ. ಪ್ರಶ್ನೆ 2. ಮನುಷ್ಯ ಬಂಧಿತನಾಗಿರುವುದು. ಆಯ್ಕೆ 4 ಪರಿಮಿತ ಹಾಗೂ ಸಂಕುಚಿತ ಭಾವನೆಯಿಂದ. ಪ್ರಶ್ನೆ 3. ಮನುಷ್ಯನು ಕಣ್ಣು ಮುಚ್ಚಿಕೊಂಡು ಕತ್ತಲೆಂದು ಅಳುವ ಸ್ಥಿತಿಗೆ ಕಾರಣ. ಆಯ್ಕೆ 3 ಅಜ್ಞಾನ. ಇನ್ನು ಪ್ರಶ್ನೆ 4. ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆಯೆಂದು ಹೇಳಿದವರು. ಆಯ್ಕೆ 1 ಐನ್ಸ್ಟೀನ್. ಇನ್ನು 5ನೇ ಪ್ರಶ್ನೆ. ಚಿಂತಾಮಣಿ ಎಂದರೆ ಬಯಸಿದ್ದನ್ನು ನೀಡುವ ಅದ್ಭುತ ಶಕ್ತಿ. ಆಯ್ಕೆ 2. ಪ್ರಶ್ನೆ 6. ಮನುಷ್ಯನ ಮನಸ್ಸು ಬಾಲ್ಯದಿಂದ ಹರಿಯುತ್ತಿರುವ ಜಾಗ. ಆಯ್ಕೆ 2 ಹೊರಗಡೆ. ಪ್ರಶ್ನೆ 7. ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದು. ಆಯ್ಕೆ 1 ಭೂಮಿ ಚಪ್ಪಟ. ಪ್ರಶ್ನೆ 8. ಅಂತರ್ಯಾಳದ ಪದದಲ್ಲಿರುವ ಸಂಧಿ. ಆಯ್ಕೆ 1 ಲೋಪಸಂಧಿ. ಪ್ರಶ್ನೆ 9. ನವ ಸಂವತ್ಸರ ಭೂಮಿಗೆ ಬರುವಾಗ ಇದನ್ನು ತರುವುದು. ಆಯ್ಕೆ 3 ಸುರಲೋಕದ ಸಂಪದ. ಪ್ರಶ್ನೆ 10. ದಬ್ಬುವುದು ಇದನ್ನು. ಆಯ್ಕೆ 2 ಸಂಶಯ ದ್ವೇಷಾಸೂಯೆ. ಪ್ರಶ್ನೆ 11. ಉರಿಯಬೇಕಿರುವುದು. ಆಯ್ಕೆ 4 ಸತ್ಯದ ಊದಿನ ಕಡ್ಡಿ. ಪ್ರಶ್ನೆ 12. ನವ ಸಂವತ್ಸರ ಮೀಸಲಾಗಿರುವುದು. ಆಯ್ಕೆ 1 ಪ್ರೇಮಕ್ಕೆ. ಪ್ರಶ್ನೆ 13. ಕಲ್ಲಿಮಲ್ಲ. ಆಯ್ಕೆ 3 ಬೇವು ಬೆಲ್ಲ ಸವಿಯುವವನು. ಪ್ರಶ್ನೆ 14. ನವ ಸಂವತ್ಸರದೊಂದಿಗೆ ನಮ್ಮನ್ನು ಕರೆದಿರುವುದು. ಆಯ್ಕೆ 2 ಯುಗಾದಿ. ಪ್ರಶ್ನೆ 15. ಹೆಜ್ಜೇನು ಪದದಲ್ಲಿರುವ ಸಮಾಸ. ಆಯ್ಕೆ 2 ಕರ್ಮಧಾರೆಯ ಸಮಾಸ. ಪ್ರಶ್ನೆ 16. ವೈಕುಂಠ ಪದದ ಗುಣಿತಾಕ್ಷರ. ಆಯ್ಕೆ 3. ಪ್ರಶ್ನೆ 17. ರಮೇಶನು ತನ್ನ ಪುಸ್ತಕವನ್ನು ರವಿ ಮತ್ತು ರಂಜಿತನಿಗೆ ನೀಡಿದನು. ಈ ಪದಗಳಲ್ಲಿ ಅರ್ಥಾತ್ಮಕ ಸರ್ವನಾಮ. ಆಯ್ಕೆ 2 ತನ್ನ. ಪ್ರಶ್ನೆ 18. ದ್ವಿರುಕ್ತಿಗೆ ಉದಾಹರಣೆ. ಆಯ್ಕೆ 3 ಎ ಮತ್ತು ಬಿ. ಪ್ರಶ್ನೆ 19. ವಿದ್ಯಾರ್ಥಕ ಕ್ರಿಯಾರೂಪ. ಆಯ್ಕೆ 2 ಮಾಡುವೆವು. ಪ್ರಶ್ನೆ 20. ಸ್ವಾವಲಂಬನೆ ಪದದ ವಿರುದ್ಧ ಪದ. ಆಯ್ಕೆ 4 ಪರಾವಲಂಬನೆ. ಪ್ರಶ್ನೆ 21. ಆಲಿಸುವಿಕೆಯ ದೋಷಕ್ಕೆ ಸೂಕ್ತವಲ್ಲದ ಕಾರಣ. ಆಯ್ಕೆ 3 ಆಸಕ್ತಿಪೂರ್ಣವಾಗಿ ಕೇಳುವುದು. ಪ್ರಶ್ನೆ 22. ಉಪನ್ಯಾಸ ಪದ್ಧತಿಯ ಒಂದು ಅನಾನುಕೂಲ ಅಂಶ. ಆಯ್ಕೆ 4 ಮಕ್ಕಳ ಚಟುವಟಿಕೆಗಳಿಗೆ ಅವಕಾಶವಿಲ್ಲದಿರುವುದು. ಪ್ರಶ್ನೆ 23. ಗದ್ಯ ಬೋಧನೆಯ ಗುರಿ. ಆಯ್ಕೆ 3 ಎ ಬಿ ಮತ್ತು ಸಿ. ಪ್ರಶ್ನೆ 24. ವ್ಯಾಕರಣ ಬೋಧನೆಯ ಉದ್ದೇಶವಲ್ಲದ್ದು. ಆಯ್ಕೆ 4 ಪದ್ಯವನ್ನು ರಾಗವಾಗಿ ಹಾಡಲು ಕಲಿಸುವುದು. ಪ್ರಶ್ನೆ 25. ಭಾಷಾಂತರಕ್ಕೆ ಸೂಕ್ತವಲ್ಲದ ಹೇಳಿಕೆ. ಆಯ್ಕೆ 3 ಮೂಲ ಪಠ್ಯವನ್ನು ಆಧಾರವಾಗಿಟ್ಟುಕೊಂಡು ಹೊಸ ಪಠ್ಯ ಸೃಜಿಸುವುದು. ಪ್ರಶ್ನೆ 26. ಘಟಕವು ವ್ಯವಸ್ಥಿತಗೊಳಿಸಲ್ಪಟ್ಟ ವಿಜ್ಞಾನ ಅಥವಾ ಕಲೆಯ ಪರಿಸರದ ಅರ್ಥಗರ್ಭಿತ ಪ್ರಮುಖ ನೋಟ ಎಂದು ವಿವರಿಸಿದವರು. ಆಯ್ಕೆ 1 ಮಾರಿಸನ್. ಪ್ರಶ್ನೆ 27. ಭಾಷಾ ಪ್ರಯೋಗಾಲಯದಲ್ಲಿ ಭಾಷೆಯನ್ನು ಕಲಿಸಲು ಸೂಕ್ತವಲ್ಲದ ವಿಧಾನ. ಆಯ್ಕೆ 4 ನಲಿಕಲಿ ವಿಧಾನ. ಇನ್ನು ಪ್ರಶ್ನೆ 28. ಲಿಖಿತ ಪರೀಕ್ಷೆಯ ಅನುಕೂಲವಲ್ಲದ್ದು. ಆಯ್ಕೆ 3 ದೊಡ್ಡ ಗುಂಪು ನಿರ್ವಹಣೆ ಕಷ್ಟ. ಪ್ರಶ್ನೆ 29. ಪ್ರಶ್ನೆ ಪತ್ರಿಕೆಯ ಕನ್ನಡಿ. ಆಯ್ಕೆ 4 ನೀಲನಕಾಶೆ. ಪ್ರಶ್ನೆ 30. ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಕೆಗೆ ಸೂಕ್ತವಲ್ಲದ ಕಾರಣ. ಆಯ್ಕೆ 3 ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಇನ್ನು ಲ್ಯಾಂಗ್ವೇಜ್ ಟು ಇಂಗ್ಲಿಷ್. 31ನೇ ಪ್ರಶ್ನೆ ಆಯ್ಕೆ 3 ಸೈಕ್ಲಿಸ್ಟ್. ಇನ್ನು 32ನೇ ಪ್ರಶ್ನೆ ಆಯ್ಕೆ 2 ಓಲ್ಡ್ ಸರ್ವೆಂಟ್. 33ನೇ ಪ್ರಶ್ನೆ ಆಯ್ಕೆ 2. 34ನೇ ಪ್ರಶ್ನೆ ಆಯ್ಕೆ 1. 35ನೇ ಪ್ರಶ್ನೆ ಆಯ್ಕೆ 1. 36ನೇ ಪ್ರಶ್ನೆ ಆಯ್ಕೆ 2. 37ನೇ ಪ್ರಶ್ನೆ ಆಯ್ಕೆ 1. 38ನೇ ಪ್ರಶ್ನೆ ಆಯ್ಕೆ 1. 39ನೇ ಪ್ರಶ್ನೆ ಆಯ್ಕೆ 3. 40ನೇ ಪ್ರಶ್ನೆ ಆಯ್ಕೆ 1. 41ನೇ ಪ್ರಶ್ನೆ ಆಯ್ಕೆ 3. 42ನೇ ಪ್ರಶ್ನೆ ಆಯ್ಕೆ 2. 43ನೇ ಪ್ರಶ್ನೆ ಆಯ್ಕೆ 1. 44ನೇ ಪ್ರಶ್ನೆ ಆಯ್ಕೆ 2. 45ನೇ ಪ್ರಶ್ನೆ ಆಯ್ಕೆ 3. 46ನೇ ಪ್ರಶ್ನೆ ಆಯ್ಕೆ 3. 47ನೇ ಪ್ರಶ್ನೆ 2 ಮತ್ತು 3 ಎರಡು ಸರಿ. 48ನೇ ಪ್ರಶ್ನೆ ಆಯ್ಕೆ 3. 49ನೇ ಪ್ರಶ್ನೆ ಆಯ್ಕೆ 3. 50ನೇ ಪ್ರಶ್ನೆ ಆಯ್ಕೆ 3. 51ನೇ ಪ್ರಶ್ನೆ ಆಯ್ಕೆ 2. 52ನೇ ಪ್ರಶ್ನೆ ಆಯ್ಕೆ 2. 53ನೇ ಪ್ರಶ್ನೆ ಆಯ್ಕೆ 1. 54ನೇ ಪ್ರಶ್ನೆ ಆಯ್ಕೆ 3. 55ನೇ ಪ್ರಶ್ನೆ ಆಯ್ಕೆ 1. 56ನೇ ಪ್ರಶ್ನೆ ಆಯ್ಕೆ 3. 57ನೇ ಪ್ರಶ್ನೆ ಆಯ್ಕೆ 1. 58ನೇ ಪ್ರಶ್ನೆ ಆಯ್ಕೆ 4. 59ನೇ ಪ್ರಶ್ನೆ ಆಯ್ಕೆ 4. 60ನೇ ಪ್ರಶ್ನೆ ಆಯ್ಕೆ 3. ಸೊ ಇನ್ನು ಪಾರ್ಟ್ 3 ಕನ್ನಡ ಮೀಡಿಯಂ ಶಿಶು ವಿಕಾಸನ ಮತ್ತು ಬೋಧನಾಶಾಸ್ತ್ರ. 61ನೇ ಪ್ರಶ್ನೆ ಆಯ್ಕೆ 1. 62ನೇ ಪ್ರಶ್ನೆ ಆಯ್ಕೆ 4. ಸೊ ಇನ್ನು ಕನ್ನಡ ಮೀಡಿಯಂ ಪಾರ್ಟ್ 3 ಶಿಶು ವಿಕಾಸನ ಮತ್ತು ಬೋಧನಾಶಾಸ್ತ್ರ. 61ನೇ ಪ್ರಶ್ನೆ ಆಯ್ಕೆ 1 ಸಿದ್ಧತಾ ನಿಯಮ. 62ನೇ ಪ್ರಶ್ನೆ ಆಯ್ಕೆ 4 ಕ್ರಿಯಾತ್ಮಕ ಸಂಶೋಧನೆ. 63ನೇ ಪ್ರಶ್ನೆ ಆಯ್ಕೆ 2 ತಿಳುವಳಿಕೆ. 64ನೇ ಪ್ರಶ್ನೆ ಆಯ್ಕೆ 1 ಜ್ಞಾನಾತ್ಮಕ ವಲಯ. 65ನೇ ಪ್ರಶ್ನೆ ಆಯ್ಕೆ 2 ಸಂದರ್ಶನ. 66ನೇ ಪ್ರಶ್ನೆ ಆಯ್ಕೆ 1 ಮಾನಸಿಕ ವಯಸ್ಸು. 67ನೇ ಪ್ರಶ್ನೆ ಆಯ್ಕೆ 2 ಪರಿಹಾರ ಬೋಧನೆ ಕಾರ್ಯಕ್ರಮ. 68ನೇ ಪ್ರಶ್ನೆ ಆಯ್ಕೆ 2 ಮ್ಯಾಸ್ಲೋರ್ ರವರ ಸಿದ್ಧಾಂತ. 69ನೇ ಪ್ರಶ್ನೆ ಆಯ್ಕೆ 4. 70ನೇ ಪ್ರಶ್ನೆ ಆಯ್ಕೆ 3. 71ನೇ ಪ್ರಶ್ನೆ ಒಳನೋಟ ಕಲಿಕಾ ಸಿದ್ಧಾಂತ ಆಯ್ಕೆ 1.
72ನೇ ಪ್ರಶ್ನೆ ಆಯ್ಕೆ 3, 73ನೇ ಪ್ರಶ್ನೆ ಆಯ್ಕೆ 3, 74ನೇ ಪ್ರಶ್ನೆ ಆಯ್ಕೆ 4, 75ನೇ ಪ್ರಶ್ನೆ ಆಯ್ಕೆ 2, 76ನೇ ಪ್ರಶ್ನೆ ಆಯ್ಕೆ 1, 77ನೇ ಪ್ರಶ್ನೆ ಆಯ್ಕೆ 2, 78ನೇ ಪ್ರಶ್ನೆ ಆಯ್ಕೆ 1, 79ನೇ ಪ್ರಶ್ನೆ ಆಯ್ಕೆ 1, 80ನೇ ಪ್ರಶ್ನೆ ಆಯ್ಕೆ 2, 81ನೇ ಪ್ರಶ್ನೆ ಆಯ್ಕೆ 2, 82ನೇ ಪ್ರಶ್ನೆ ಆಯ್ಕೆ 4, 83ನೇ ಪ್ರಶ್ನೆ ಆಯ್ಕೆ 3, 84ನೇ ಪ್ರಶ್ನೆ ಆಯ್ಕೆ 2, 85ನೇ ಪ್ರಶ್ನೆ ಆಯ್ಕೆ 1, 86ನೇ ಪ್ರಶ್ನೆ ಆಯ್ಕೆ 1, 87ನೇ ಪ್ರಶ್ನೆ ಆಯ್ಕೆ 3, 88ನೇ ಪ್ರಶ್ನೆ ಆಯ್ಕೆ 4, 89ನೇ ಪ್ರಶ್ನೆ ಸಮಸ್ಯಾ ಪರಿಹಾರ ಆಯ್ಕೆ 3, 90ನೇ ಪ್ರಶ್ನೆ ಆಯ್ಕೆ 4. ಸೊ ಇನ್ನು ಪಾರ್ಟ್ 4 ಸಮಾಜ ವಿಜ್ಞಾನ. 91ನೇ ಪ್ರಶ್ನೆ ಆಯ್ಕೆ 4 ಮಾಲ್ಡೀವ್ಸ್, 92ನೇ ಪ್ರಶ್ನೆ ಆಯ್ಕೆ 1 ಗ್ರೀಕ್, 93ನೇ ಪ್ರಶ್ನೆ ಆಯ್ಕೆ 3 ಸಂಸ್ಕೃತ, 94ನೇ ಪ್ರಶ್ನೆ ಆಯ್ಕೆ 3 ವರಹಾ ಮೀರಾ, 95ನೇ ಪ್ರಶ್ನೆ ಆಯ್ಕೆ 2 ವಿಜಯನಗರ, 96ನೇ ಪ್ರಶ್ನೆ ಆಯ್ಕೆ 1 ತಾಳಗುಂದ ಶಾಸನ, 97ನೇ ಪ್ರಶ್ನೆ ಆಯ್ಕೆ 2, 98ನೇ ಪ್ರಶ್ನೆ ಆಯ್ಕೆ 1, 99ನೇ ಪ್ರಶ್ನೆ ಆಯ್ಕೆ 1 1976, 100ನೇ ಪ್ರಶ್ನೆ ಆಯ್ಕೆ 3 15, 101ನೇ ಪ್ರಶ್ನೆ ಆಯ್ಕೆ 3 ನವದೆಹಲಿ, 102ನೇ ಪ್ರಶ್ನೆ ಆಯ್ಕೆ 3 52, 103ನೇ ಪ್ರಶ್ನೆ ಆಯ್ಕೆ 1 ಅಕ್ಟೋಬರ್ 8, 104ನೇ ಪ್ರಶ್ನೆ ಆಯ್ಕೆ 1 ದಕ್ಷಿಣ ಅಮೆರಿಕ, 105ನೇ ಪ್ರಶ್ನೆ ಆಯ್ಕೆ 4 ಮಾಲ್ಡೀವ್ಸ್, 106ನೇ ಪ್ರಶ್ನೆ ಆಯ್ಕೆ 3 ರಿಯೋ ಡಿ ಜೆನೈರೋ, 107ನೇ ಪ್ರಶ್ನೆ ಆಯ್ಕೆ 2, 108ನೇ ಪ್ರಶ್ನೆ ಆಯ್ಕೆ 4, 109ನೇ ಪ್ರಶ್ನೆ ಆಯ್ಕೆ 2 ಚಾರ್ಮುಡಿ ಘಾಟ್, 110ನೇ ಪ್ರಶ್ನೆ ಆಯ್ಕೆ 1 ಕಲಬುರಗಿ, 111ನೇ ಪ್ರಶ್ನೆ ಆಯ್ಕೆ 3 ವಾಹನಗಳನ್ನು ರಿಪೇರಿ ಮಾಡುವವರು, 112ನೇ ಪ್ರಶ್ನೆ ಆಯ್ಕೆ 4 ಆಗಸ್ಟ್ ಕಾಮ್ಟೆ, 113ನೇ ಪ್ರಶ್ನೆ ಆಯ್ಕೆ 1 ಆಡಮ್ ಸ್ಮಿತ್, 114ನೇ ಪ್ರಶ್ನೆ ಆಯ್ಕೆ 3 1949, 115ನೇ ಪ್ರಶ್ನೆ ಆಯ್ಕೆ 2 1955, 116ನೇ ಪ್ರಶ್ನೆ ಆಯ್ಕೆ 4, 117ನೇ ಪ್ರಶ್ನೆ ಆಯ್ಕೆ 1 ಆನಂದ ಲಹರಿ ಮತ್ತು ವಿವೇಕ ಚೂಡಾಮಣಿ, ಇನ್ನು 118ನೇ ಪ್ರಶ್ನೆ ಆಯ್ಕೆ 1 ನಿಜಾಮಶಾಹಿ ಅಹಮದ್ ನಗರ್, 119ನೇ ಪ್ರಶ್ನೆ ಆಯ್ಕೆ 2 ಎ ಸಿ ಮತ್ತು ಡಿ, 120ನೇ ಪ್ರಶ್ನೆ ಆಯ್ಕೆ 3 ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, 121ನೇ ಪ್ರಶ್ನೆ ಆಯ್ಕೆ 2 ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್, ಪ್ರಶ್ನೆ 122 ಆಯ್ಕೆ 1 ಬಾಹ್ಯ ಆಕ್ರಮಣ, ಪ್ರಶ್ನೆ 123 ಆಯ್ಕೆ 3 ಇಸ್ರೇಲ್ ಮತ್ತು ನೆಸೆಟ್, ಪ್ರಶ್ನೆ 124 ಆಯ್ಕೆ 1 ಅಮೆರಿಕ ಸಂಯುಕ್ತ ಸಂಸ್ಥಾನ ಚೀನಾ ಫ್ರಾನ್ಸ್ ರಷ್ಯಾ ಮತ್ತು ಬ್ರಿಟನ್, ಪ್ರಶ್ನೆ 125 ಆಯ್ಕೆ 4, ಪ್ರಶ್ನೆ 126 ಆಯ್ಕೆ 2, ಪ್ರಶ್ನೆ 123 ಆಯ್ಕೆ 1 ಆಫ್ರಿಕಾ, ಪ್ರಶ್ನೆ 128 ಆಯ್ಕೆ 2 ಹಂಟರ್ ಮತ್ತು ಬೆಲ್ಯಾಂಡೋ, ಪ್ರಶ್ನೆ 129 ಆಯ್ಕೆ 3 ಸಮತೋಷ್ಣ ಮಂಡಲ, ಪ್ರಶ್ನೆ 130 ಆಯ್ಕೆ 4 ಲಿಗ್ನೆಟ್ ಮತ್ತು ಫಿಟ್, ಪ್ರಶ್ನೆ 131 ಆಯ್ಕೆ 4 ಬೊಕಾರೋ ಸ್ಟೀಲ್ ಪ್ಲಾಂಟ್ ಒಡಿಶಾ, ಪ್ರಶ್ನೆ 132 ಆಯ್ಕೆ 4 ಅಂಡಮಾನ್ ಮತ್ತು ನಿಕೋಬಾರ್, ಪ್ರಶ್ನೆ 133 ಆಯ್ಕೆ 3 ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಪ್ರಶ್ನೆ 134 ಆಯ್ಕೆ 4 ಸುವರ್ಣ ಕ್ರಾಂತಿ ಹಣ್ಣು ಮತ್ತು ಹೂಗಳ ಉತ್ಪಾದನೆ, ಪ್ರಶ್ನೆ 135 ಆಯ್ಕೆ 4 ಜೇಲ್ ಹೆನ್ಸ್, ಪ್ರಶ್ನೆ 136 ಆಯ್ಕೆ 4 ಎಲ್ಲ 4 ಹೇಳಿಕೆಗಳು ಸರಿಯಾಗಿವೆ, ಪ್ರಶ್ನೆ 137 ಆಯ್ಕೆ 2 106, ಪ್ರಶ್ನೆ 138 ಆಯ್ಕೆ 1 ಇವು ಹೆಚ್ಚು ಮಳೆ ಮತ್ತು ಹಿಮಮಳೆ ಸುರಿಯುತ್ತವೆ, ಪ್ರಶ್ನೆ 139 ಆಯ್ಕೆ 2, ಪ್ರಶ್ನೆ 140 ಸಿಸಿಪಿಯ ವಿಸ್ತೃತ ರೂಪ, ಆಯ್ಕೆ 3 ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ, ಪ್ರಶ್ನೆ 141 ಆಯ್ಕೆ 3 ಅನ್ವಯ, ಪ್ರಶ್ನೆ 142 ಆಯ್ಕೆ 2 ಅನುಭವಾತ್ಮಕ ಕಲಿಕೆ ವಿಧಾನ, ಪ್ರಶ್ನೆ 143 ಆಯ್ಕೆ 3 5, ಪ್ರಶ್ನೆ 144 ಸೂಕ್ಷ್ಮ ಬೋಧನೆಯಲ್ಲಿ ಬೋಧನೆಯ ಅವಧಿ, ಆಯ್ಕೆ 1 5ರಿಂದ 10 ನಿಮಿಷಗಳು, ಪ್ರಶ್ನೆ 145 ಆಯ್ಕೆ 4 ನೈದಾನಿಕ ಪರೀಕ್ಷೆ, ಪ್ರಶ್ನೆ 146 ಆಯ್ಕೆ 3 ಧನಾತ್ಮಕ ಪರಸ್ಪರಾವಲಂಬನೆ, ಪ್ರಶ್ನೆ 147 ಆಯ್ಕೆ 4 ಕೋಷ್ಟಕ ಪಟ, ಪ್ರಶ್ನೆ 148 ಆಯ್ಕೆ 4 ಬೋಧನಾ ಕೌಶಲ್ಯಗಳನ್ನು ಬೆಳೆಸುವುದು, ಪ್ರಶ್ನೆ 149 ಆಯ್ಕೆ 3 ಪಾತ್ರ ನಿರ್ವಹಣೆಯ ತಂತ್ರ, ಪ್ರಶ್ನೆ 150 ಆಯ್ಕೆ 2 ನೇರ ಅನುಭವದ ಮೂಲಕ ಪ್ರಾಯೋಗಿಕ ಜ್ಞಾನವನ್ನು ನೀಡಲು. ಸೊ ಸ್ನೇಹಿತರೆ, ಇಲ್ಲಿಯವರೆಗೆ ಪೇಪರ್ 2ನ ಕೀ ಆನ್ಸರ್ಗಳನ್ನು ನೋಡಿದ್ದೀರಿ. ಸೊ ನಿಮಗೇನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.